ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಬಂಗ್ಲೆ ಮಲ್ಲಿಕಾರ್ಜುನ್ ರವರು ಸ್ಥಾಪಿತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕು ಘಟಕದಿಂದ ಪತ್ರಿಕಾ ದಿನಾಚರಣೆಯನ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ 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 ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರು, ಶ್ರೀ ಕ್ಷೇತ್ರ ಶ್ರೀ ಸಿದ್ದರಬೆಟ್ಟ ಮತ್ತು ಪರಮ ಪೂಜ್ಯ ಶ್ರೀ ಶ್ರೀ ಹನುಮಂತನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ಮಾಜಿ ಲೋಕಾಯುಕ್ತರಾದ ಸಂತೋಷ್ ಹೆಗಡೆಯವರು ಮತ್ತು ಪಿಎನ್ ಕೃಷ್ಣಮೂರ್ತಿಯವರು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು. ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರು ಮಾತನಾಡಿ, ಪತ್ರಕರ್ತರು ಸಮಾಜದ ಒಂದು ಭಾಗವಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಸತ್ಯ ನೈಜತೆಯನ್ನ ಅರಿತು ಸುದ್ದಿಯನ್ನ ಸಮಾಜಕ್ಕೆ ಸಮಾಜದ ಒಳಿತಿಗಾಗಿ ಪ್ರಕಟಿಸಬೇಕು ಮತ್ತು ಧ್ಯಾನ, ಜ್ಞಾನ, ಬುದ್ಧಿ, ಸಂಸ್ಕಾರ, ವಿನಯ, ವಿಜ್ಞಾನ ಎಲ್ಲ ವಿಷಯಗಳು ಪತ್ರಕರ್ತನ ಪ್ರತಿಕ್ಷಣತೆಯನ್ನ ಗುರುತಿಸುತ್ತದೆ ಎಂದು ತಿಳಿಸಿದರು. ಅಧಿಕಾರ ಬಂತಂದ್ರೆ ಹಣ ಸಂಪಾದನೆ ಮಾಡಬಹುದು. ಈ ಎರಡು ಕಾನ್ಸೆಪ್ಟ್ ಅಲ್ಲಿ ಮುಖ್ಯವಾಗಿ ಎಲ್ಲದಕ್ಕೂ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಹಣ ಮತ್ತು ಅಧಿಕಾರ ಅನ್ನುವಂಥದ್ದು. ತತ್ವಜ್ಞಾನದ ಮಾತು ಹೇಳ್ತಾನೆ, ಒಬ್ಬ ವ್ಯಕ್ತಿ ಅತ್ಯಂತ ಸ್ವತಂತ್ರವಾಗಿರ್ತಕ್ಕಂಥ ಧೀರನಾಗಿ ಬದುಕಬೇಕು, ಯಾರಿಗೂ ಸಹಿತ ಹೆದರಲಾರದ ರೀತಿ ಬದುಕಲು ಕಲ್ತ್ಕೊಳ್ಬೇಕು ಅಂದ್ರೆ ಒಂದು ಹಣ ಬೇಡ, ಒಂದು ಅಧಿಕಾರ ಬೇಡ, ಎರಡನ್ನ ಚಿಂತನೆ ಮಾಡಿದ್ರೆ ಸಾಕು. ಈ ಜಗತ್ತಿನಲ್ಲಿ ಯಾರು ಹೆದರಬೇಕಾಗಿಲ್ಲ ಅನ್ನುವಂತ ಮಾತಾಡ್ತಾರೆ. ಆದರೆ ಈ ಒಂದು ಚಿಂತನೆ ಇಟ್ಟುಕೊಂಡು ನಮ್ಮ ವಿದ್ಯಾರ್ಥಿಗಳು ನಾನು ದುಡಿದಂತ ಹಣ ಮಾತ್ರ ಬೇಕು ಅನ್ನುವಂತ ಭಾವನೆ ಬೆಳೆಸಿಕೊಳ್ಳಬೇಕು. ಪರರ ಹಣ ಪಾಷಾಣಕ್ಕೆ ಸಮಾನ. ನಾನು ದುಡಿಲಾದಂತ ಹಣ ಅದು ನನಗೆ ಒಳಿತನ ಮಾಡೋದಿಲ್ಲ ಅನ್ನುವಂತ ಒಂದು ಜೀವನದ ಚಿಂತನೆ ಇಲ್ಲ. ಆ ಸತ್ಯವನ್ನು ಎಲ್ಲ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕು. ಏನಾದ್ರೂ ಯಾರಾದ್ರೂ 10 ರೂಪಾಯಿ ಹಣವನ್ನು ನಾನು ಹಾಗೆ ಕೊಡ್ತಾ ಇದ್ದಂದ್ರೆ ನಾನು ದುಡಿಲಾರದೆ, ನಾನು ಕಷ್ಟಪಡಲಾರದ ಹಣ ನನಗೆ ಬೇಕಾಗಿಲ್ಲ ಅನ್ನುವ ಸಂಕಲ್ಪ ಯಾವಾಗ ಈ ದೇಶದಲ್ಲಿ ಎಲ್ಲರಿಗೂ ಬರುತ್ತೋ ಆವಾಗ ದೇಶ ಸುಸಂಸ್ಕೃತ ದೇಶ ಆಗಲು ಸಾಧ್ಯ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಎಲ್ಲರೂ ಚಿಂತನೆ ಮಾಡಬೇಕಾಗಿದೆ. ಈಗಾಗಲೇ ಸಾಕಷ್ಟು ರೀತಿಯ ಈ ತರದ ಚಿಂತನೆ ಇವತ್ತು ಬರ್ತಾ ಇದೆ ಅನ್ನುವಂಥದ್ದೇ ಎಲ್ಲೋ ಒಂದು ಆಶಾಭಾವನೆ ನಮಗೆಲ್ಲರೂ. ನಾವು ಅಂದ್ಕೊಳ್ತಿರ್ತೀವಿ ಒಂದೊಂದು ಸಾರಿ ನಾವು ಪರಮ ಪೂಜ್ಯರು ಇನ್ನೊಂದು 20 ವರ್ಷ ಏನಾದರೂ ಮುಂದೆ ಕಳೆದು ಹೋದ್ರೆ ಧರ್ಮದ ಬಗ್ಗೆ, ಗುರುಗಳ ಬಗ್ಗೆ, ದೇವರ ಬಗ್ಗೆ, ಹೆತ್ತ ತಂದೆ ತಾಯಿಗಳ ಬಗ್ಗೆ ಅಗೌರವ ತೋರುವಂತ ಜನರಲ್ಲಿ ಮುಂದಿನ ದಿನವಾದಲ್ಲಿ ನಮ್ಮಂತ ಸ್ವಾಮಿ ಏನ್ ಮಾಡಬಹುದು ಅನ್ನುವಂತ ಪ್ರಶ್ನೆ ನಮ್ಮನ್ನು ಕಾಡ್ತಿರುತ್ತೆ. ಶ್ರೀ ಹನುಮಂತನಾಥ ಸ್ವಾಮೀಜಿ ಮಾತನಾಡಿ, ಸಮಾಜದಲ್ಲಿ ಎಲ್ಲ ಮನುಜರು ಒಂದೇ ಸತ್ಯ, ನ್ಯಾಯ, ಪಾರದರ್ಶಕತೆಯಿಂದ ನೈಜತೆಯನ್ನ ಸಮಾಜದಲ್ಲಿ ಬಹಿರಂಗಪಡಿಸುವ ಏಕೈಕ ವ್ಯಕ್ತಿ ಅದು ಪತ್ರಕರ್ತ. ಸಮಾಜವು ಪತ್ರಕರ್ತನಿಗೆ ಗೌರವ ನೀಡಬೇಕು ಎಂದು ತಿಳಿಸಿದರು. ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಶಕ್ತಿ ಯುಕ್ತಿಗಳಿಗಿಂತ ಲೇಖನಿಯ ಬರವಣಿಗೆಯು ಖಡ್ಗಕ್ಕಿಂತ ಹರಿತವಾಗಿರುತ್ತದೆ. ತಾಳ್ಮೆಯಿಂದ ಯಾವುದೇ ಆತುರಕ್ಕೆ ಬೀಳದೆ ಸಮಯ ಪ್ರಜ್ಞೆ ಮತ್ತು ಬುದ್ಧಿವಂತಿಕೆಯಿಂದ ಯೋಚಿಸಿ ಬರಹಗಾರನು ಒಂದು ಪದ, ವಾಕ್ಯ, ಪ್ರಬಂಧ ಬರೆದಾಗ ಅವನ ಬಲ, ಬೆಂಬಲ, ಶಕ್ತಿ ಎಲ್ಲವೂ ಪತ್ರಕರ್ತನ ಲೇಖನಿಯಾಗಿರುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಮಂಜುನಾಥ್, ಹಿರಿಯ ಪತ್ರಕರ್ತರು ಜಗಳೂರು ಲಕ್ಷ್ಮಣರಾವ್, ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಕಮರಾಜು, ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಮೂರ್ತಿ, ತುಮೂಲ್ ನಿರ್ದೇಶಕ ವಿ ಸಿದ್ದಗಂಗಯ್ಯ, ಸರ್ಕಾರಿ ನೌಕರರ ಅಧ್ಯಕ್ಷ ರುದ್ರೇಶ್, ಲಾಯರ್ ಸಂಘದ ಅಧ್ಯಕ್ಷ ಬಿಎಲ್ ಸಂತೋಷ್, ಚೌಡಯ್ಯ, ಎಸ್ಪಿ ಸಿದ್ದಪ್ಪ, ಭೋಜರಾಜು ಮುಂತಾದವರು ಉಪಸ್ಥಿತರಿದ್ದರು. ನ್ಯಾಯವಾದಿಗಳನ್ನು ನೋಡ್ತಾ ಇರ್ತಾರೆ, ಪ್ರಾಕ್ಟೀಸ್ ಮಾಡಿದ್ದನ್ನು ನೋಡ್ತಾ ಇರ್ತಾರೆ, ಅವರು ವಾದ ಮಾಡಿದಂತ ಕೇಸ್ಗಳು ಎದುರಿಗೆ ಬರ್ತದೆ ಅದನ್ನು ನೋಡ್ತಾ ಇರ್ತಾರೆ. ಇದರಿಂದ ಒಬ್ಬ ನ್ಯಾಯವಾದಿ ಜಡ್ಜ್ ಹುದ್ದೆಗೆ ಅರ್ಹ ಅಂತ ಹೇಳಬೇಕಾದ್ರೆ ಬರೀ ನ್ಯಾಯಾಧೀಶರಿಂದ ಮಾತ್ರ ಸಾಧ್ಯ. ಕೇಸ್ ಅಧಿಕಾರಿಗಳಿಂದ ಸಾಧ್ಯ ಇಲ್ಲ, ರಾಜಕಾರಣಿಗಳಿಂದ ಸಾಧ್ಯ ಇಲ್ಲ, ಯಾರಿಗೂ ಮಾಹಿತಿ ಇರಲ್ಲ. ಅವ್ರಿಗೆ ಇರುವ ಮಾಹಿತಿ ಏನಂದ್ರೆ ಅವರ ಪರವಾಗಿ ವಾದ ಮಾಡಿದ ಬಗ್ಗೆ ಇರ್ಬೋದು ಮಾತ್ರ. ಅದು ಇನ್ಫ್ಲೂಯೆನ್ಸ್ ಆಗ್ತದೆ ನಮ್ಮ ಪರವಾಗಿದ್ದವರಿಗೆ. ಆದ್ರಿಂದ ನ್ಯಾಯಾಧೀಶರನ್ನು ನೇಮಕ ಮಾಡಬೇಕಾದ್ರೆ ನ್ಯಾಯಾಧೀಶರನ್ನು ನ್ಯಾಯಾಧೀಶ ಸಾಧ್ಯ ಬೇಕಾದ್ರೆ ಹಿರಿಯ ನ್ಯಾಯ ವಿಭಾಗಿಗಳನ್ನ ಆ ಕಾಲೇಜನ್ನು
ಅವ್ರಿಗೆ ಕೊಟ್ಟಿರ್ತಾರೆ ಯಾರು ನ್ಯಾಯಾಧೀಶ ಯಾರು ಅಂತ ಅವರನ್ನು ಬಿಟ್ಟರೆ ಹಿಂದೆ ರಾಜಕಾರಣಿಗಳು ಬಂದ್ರೆ ಅವ್ರಿಗೆ ತಮ್ಮ ಪ್ರೆಷರ್ ತರ್ತಾರೆ. ಅದರಿಂದ ರಾಜಕಾರಣಿಗಳು ಇರಬಾರ್ದು, ಬರೀ ನ್ಯಾಯಾಧೀಶರು ಅಥವಾ ನ್ಯಾಯಾಲಯಗಳು ಇರಬೇಕು. ಯಾರು ಅರ್ಹರಲ್ಲ, ವಯಸ್ಸಾದವರು ಮಾತ್ರ ಇರಬೇಕು ಬೇಕಾದ್ರೆ ಮಾಡಿ ಯೋಚನೆ ಮಾಡಿಕೊಡ್ಬೇಕು. ನಮ್ಮ ವಿವೇಕವನ್ನ ಕೈಯಲ್ಲಿ ಇಟ್ಕೊಂಡು ಕೊಡ್ಬೇಕು. ಯಾವುದೇ ಒಂದು ಆಮಿಷಕ್ಕೆ ಒಳಗಾಗಿ ನಮ್ಮ ಅಧಿಕಾರವನ್ನ ಇನ್ನೊಬ್ಬರಿಗೆ ಕೊಡಬಾರ್ದು. ಒಂದೇ ಎಕ್ಸಾಂಪಲ್, ಈಗ ಸಾಹೇಬರು ಹೇಳ್ತಾ ಇದ್ರು, ಸಾಹೇಬರು ಈಗ ನಾವು ಓದಿದ್ವಿ, ಅವತ್ತು ಓದಿದ್ವಿ, ಇವತ್ತು ನಮ್ಗೆಲ್ಲರಿಗೂ ಗೊತ್ತಿದೆಯೇ ಇಲ್ಲ. ಅವರು ಒಂದು ಈಗಷ್ಟೇ ಹೇಳಿದ್ರಿ, ಈಗ ನಮ್ಮ ಕೊಲಿಗೆ ಒಬ್ಬರು ಒಂದು ಕ್ವಶನ್ ಕೇಳಿದ್ರು, ಏನಂತಂದ್ರೆ ನಿಮ್ಗೆ ಕಾನೂನು ಬಿಟ್ಟು ಏನಾದ್ರೂ ಮಾನವೀಯತೆಯಾಗಿ ಮಾಡಬೇಕಾದ್ರೆ ಮಾಡಿ, ಕಾನೂನು ರಕ್ಷಣೆಯಾಗಿರುತ್ತೆ. ಯಾವುದೇ ಒಂದು ನಾವು ಕೆಲಸ ಮಾಡ್ತಿದ್ದೀವಿ, ವರ್ಕಿಂಗ್ ಅಂಡರ್ ಗವರ್ಮೆಂಟ್ ಅಂತಂದ್ರೆ ವರ್ಕ್ ಡಸ್ ಇನ್ ಗುಡ್ ಫೇಸ್ ಅಂತಂದ್ರೆ ಡೆಫಿನೆಟ್ಲಿ ದಟ್ ವಿಲ್ ಪ್ರೊಟೆಕ್ಟ್ ಅಸ್. ನೀವು ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ಯಾರೋ ಏನೋ ಕೊಡ್ತಾರೆ ಅಂತ ಅಂದ್ಕೊಂಡು ನಾವು ಮಾಡಿದ್ರೆ ಡೆಫಿನೆಟ್ಲಿ ಅದು ನಮ್ಮನ್ನ ಮಟ್ಟ ಹಾಕುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸರ್ ಅವರ ಪೀರಿಯಡ್ ಅಲ್ಲಿ ನಡೆದಂತ ಒಂದು ಅಕ್ರಮ ತಮ್ಮೆಲ್ಲರೂ ಗೊತ್ತಿದೆ. ಈ ಕೇವಲ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಅಧಿಕಾರದಲ್ಲಿ ಇರ್ತಕ್ಕಂಥವ್ರನ್ನ ಹೇಳಿ ಕಳಿಸಿ ಗೊತ್ತಾಯಿತು. ಅಟ್ಟಹಾಸಕ್ಕೆ ಅವರು ಶಕ್ತಿ ನಮ್ಮ ಮಧ್ಯದಲ್ಲಿ ಇದ್ದಾರೆ ಅಂತಂದ್ರೆ ದೇಶವನ್ನು ಉಳಿಸೋದಕ್ಕೆ, ಉಳಿಸೋದಕ್ಕೆ, ನಮ್ಮ ಪರಿಸರವನ್ನು ಉಳಿಸೋದಕ್ಕೆ ತೆಗೆದಂತ ದೊಡ್ಡ ನಿರ್ಧಾರ. ಅವರು ಯಾವುದೇ ಒಂದು ಅಧಿಕಾರದ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳಕ್ ಆಗ್ತಾ ಇರಲಿಲ್ಲ. ಅದೇ ಒಂದು ಇನ್ಫ್ಲೂಯೆನ್ಸ್ ಬಂದಾಗ ಸಾಹೇಬರು ತಮ್ಮ ಪದವಿಯನ್ನ ಬಿಟ್ಟಿರ್ತಾರೆ. ಪದವಿಯನ್ನ ಬಿಟ್ಟು ರಾಜೀನಾಮೆ ಕೊಡ್ತಾರೆ. ನನಗೆ ನನ್ನ ಆತ್ಮಸಾಕ್ಷಿಯಾಗಿ ನನ್ನ ಕೆಲಸ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಅಂತೇಳಿ ಮಾರ್ಚ್ 10ನೇ ಇಸ್ವಿಲಿ ಅವರು ರಾಜೀನಾಮೆ ಕೊಡ್ತಾರೆ ಲೋಕಾಯುಕ್ತ ಪದವಿಗೆ. ಎಲ್ಲರೂ ನನಗೆ ಅಧಿಕಾರ ಬೇಕು ಅಂತ ನಾವು ಸಣ್ಣ ಕುರ್ಚಿ ಬಂದು ಕಿತ್ತಾಡ್ಕೊಂಡು ಬಂದು ಕೂತ್ಕೋಬೇಕಾದ್ರೆ ಸಾಹೇಬರು ರಾಜ್ಯದ ಅತ್ಯುನ್ನತ ಇಂಡಿಪೆಂಡೆಂಟ್ ಸಂಸ್ಥೆಗೆ ಮುಖ್ಯಸ್ಥರಾಗಿರ್ತಾರೆ. ಅಂತ ಒಂದು ಹುದ್ದೆನ ಮೂಲ ಜಿಲ್ಲೆ ಯಾವ್ದು ಇನ್ಫ್ಲೂಯೆನ್ಸ್ ನಾನು ಆತರ ಮಾಡಕ್ ಆಗೋದಿಲ್ಲ ಅಂತೇಳಿ ತಕ್ಷಣದಲ್ಲಿ ರಾಜೀನಾಮೆನ ಕೊಡ್ತಾರೆ ಸರ್ಕಾರಕ್ಕೆ. ಅಂತ ಒಂದು ದಿಟ್ಟ ನಿರ್ಧಾರ ಎಲ್ಲ ವ್ಯಕ್ತಿಗಳಲ್ಲಿ ಬರೋದಿಲ್ಲ. ಅವ್ರು ಹೇಳಿದ್ರು ಸಾಹೇಬರು ಎಲ್ಲರೂ ನಾನು 90% ಇವನ್ ಆಲ್ಸೋ A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.